ವಿಶ್ವವಿಖ್ಯಾತ ಬೆಂಗಳೂರು ಕರಗೋತ್ಸವ ಚಾಲನೆಗೆ ಕೌಂಟ್ಡೌನ್ ಶುರುವಾಗಿದೆ. ದ್ರೌಪದಿ ದೇವಿಯ ಆರಾಧನೆಗೆ ಭರದ ಸಿದ್ಧತೆ ಕೂಡ ಜೋರಾಗಿ ನಡೀತಾ ಇದ್ದು, ನಾಳೆಯಿಂದ ಬೆಂಗಳೂರು ಕರಗಕ್ಕೆ ಅಧಿಕೃತ ಚಾಲನೆ ಸಿಗುತ್ತೆ. ಬೆಂಗಳೂರು ಕರಗ ಉತ್ಸವಕ್ಕೆ ಕೌಂಟ್ಡೌನ್. ನಾಳೆಯಿಂದ ಐತಿಹಾಸಿಕ ಕರಗ ಉತ್ಸವ. ಬೆಂಗಳೂರಿನ ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆಯಿಂದ ಕರಗ ಉತ್ಸವ ವಿಜೃಂಭಣೆಯಿಂದ ಆರಂಭವಾಗಲಿದೆ. ಇದೇ ತಿಂಗಳ 23ರಂದು ಬೆಂಗಳೂರು ಕರಗ ನಡೆಯಲಿದ್ದು, ಇನ್ನು ಈ ಬಾರಿ ದ್ರೌಪದಿ ದೇವಿಯ ಕರಗ ಮಹೋತ್ಸವಕ್ಕೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಹೌದು, ನಾಳೆಯಿಂದ ಕರಗ ನಗರದಲ್ಲಿ ಆರಂಭಗೊಳ್ತಾ ಇದೆ. ಏಪ್ರಿಲ್ 23ರ ಚೈತ್ರ ಮಾಸದ ಪೂರ್ಣಿಮೆಯ ದಿನದಂದು ದ್ರೌಪದಿ ದೇವಿಯ ಹೂವಿನ ಕರಗ ಜರುಗ್ತಾ ಇದೆ. ಸುಮಾರು 800 ವರ್ಷಗಳ ಇತಿಹಾಸವಿರುವಂತಹ ಕರಗ ಉತ್ಸವ ನಾಡಪ್ರಭು ಕೆಂಪೇಗೌಡರ ಕಾಲದಿಂದಲೂ ಕೂಡ ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇದೆ. ಇನ್ನು ಈ ಬಾರಿ ಜ್ಞಾನೇಂದ್ರ ಅವರು 13ನೇ ಬಾರಿ ಕರಗವನ್ನು ಹೊರ್ತಾ ಇದ್ದು, ರಾಜ್ಯ ಸೇರಿದಂತೆ ವಿದೇಶದಿಂದಲೂ ಕೂಡ ಈ ಉತ್ಸವವನ್ನು ನೋಡಲಿಕ್ಕೆ ಲಕ್ಷಾಂತರ ಭಕ್ತಾದಿಗಳು ಆಗಮಿಸುವಂತಹ ಸಾಧ್ಯತೆ ಇದೆ. ನಾಳೆ ಕರಗ ಉತ್ಸವದ ಮೊದಲ ದಿನ ಧ್ವಜಾರೋಹಣವನ್ನು ಮಾಡಿ ಉತ್ಸವಕ್ಕೆ ಚಾಲನೆ ಕೊಡಲಾಗುತ್ತೆ. ನಾಳೆಯಿಂದ 9 ದಿನಗಳವರೆಗೂ ಕೂಡ ಪ್ರತಿನಿತ್ಯ ಅಮ್ಮನಿಗೆ ವಿವಿಧ ಬಗೆಯ ಪೂಜೆ ಜರುಗಲಿದೆ. ಏಪ್ರಿಲ್ 23ರ ರಾತ್ರಿ 12 ಗಂಟೆಗೆ ಬೆಂಗಳೂರು ಕರಗ ನಡೆಯಲಿದೆ. ಇನ್ನು ಈ ಉತ್ಸವಕ್ಕೆ ರಾಜ್ಯದ ಗಣ್ಯರು ಸೇರಿದಂತೆ ಮಠಾಧೀಶರು ಆಗಮಿಸುವಂತಹ ಸಾಧ್ಯತೆ ಇದೆ. ಈ ಬಾರಿ ದ್ರೌಪದಮ್ಮನ ಕರಗ ಉತ್ಸವವನ್ನು ನೋಡಲಿಕ್ಕೆ ಜನ ಅತ್ಯಂತ ಕಾತುರದಿಂದ ಕಾಯ್ತಿದ್ದಾರೆ. ನಾಳೆ ಬೆಳಿಗ್ಗೆನೇ ಶುರು ಆಗುತ್ತೆ. ಪ್ರತಿಯೊಂದು ಪೂಜೆಗಳು ಸ್ಟಾರ್ಟ್ ಆಗುತ್ತೆ. ರಾತ್ರಿ 3 ಗಂಟೆಗೆ ಧ್ವಜಾರೋಹಣ. ನಾಳಿದ್ದು ಬೆಳಿಗ್ಗೆ ಎಂದಿನಂತೆ ಡೈಲಿ ಪೂಜೆ ಇರುತ್ತೆ. ಬೆಳಿಗ್ಗೆ ಮಾತ್ರ ರಾತ್ರಿ ಪೂಜೆಗಳು ನಡೀತಾ ಇರುತ್ತೆ. 20ನೇ ತಾರೀಕು ಆರತಿ ದೀಪಗಳಿರುತ್ತೆ. ಆರತಿ ದೀಪ ಈ ಸಲ ವಿಶೇಷವಾಗಿ ನಾನು ಕೇರಳ ತಂಡದವ್ರನ್ನ ಒಂದು 100 ಜನನ ಕರೆಸ್ತಾ ಇದ್ದೀನಿ. ತುಂಬ ಭಾರಿ ವಿಜೃಂಭಣೆಯಿಂದ ಇರುತ್ತೆ. 21ನೇ ತಾರೀಕು ಹಸೆ ಕರಗ, 22ಕ್ಕೆ ಪೊಂಗಲ್ ಸೇವೆ ಅಂತ, 23ಕ್ಕೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ, 24 ಗಾವು, 25 ಬಂದು ಧ್ವಜ ಆವರಣ. ಅಂದರೆ ನಾವು ಧ್ವಜ ಹೆಂಗೆ ಇಳಿಸಿರ್ತೀರೋ ಹಂಗೆ ಇಳಿಸ್ತೀರಿ. ಇನ್ನು ಜಾತ್ರಾ ಮಹೋತ್ಸವವನ್ನು ಈ ಬಾರಿ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಕರಗ ವ್ಯವಸ್ಥಾಪನಾ ಸಮಿತಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬಿಬಿಎಂಪಿ ಹಾಗೂ ಸರ್ಕಾರದಿಂದ ಕರಗ ಉತ್ಸವಕ್ಕೆ ಎಲ್ಲ ರೀತಿಯ ಸೌಲಭ್ಯವನ್ನು ನೀಡಲಾಗ್ತಿದೆ. ಕರಗ ವ್ಯವಸ್ಥಾಪನಾ ಸಮಿತಿಯಿಂದ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಪಕ್ಷಾತೀತವಾಗಿ ಕರಗ ನಡೆಯಲಿದ್ದು, ಸಂಪ್ರದಾಯದಂತೆ ಕರಗ ಕಾರ್ಯಕ್ರಮಗಳು ನಡೆಯಲಿದೆ. ಈ ಬಾರಿ ವೀರಕುಮಾರರಿಗೆ ಕೆಂಪು ವಸ್ತ್ರ ಹಾಗೂ ಮೈಸೂರು ಪೇಟ, ದೀಕ್ಷೆ ಪಡೆಯುವವರಿಗೆ ಖಡ್ಗವನ್ನು ನೀಡಲಿಕ್ಕೆ ತೀರ್ಮಾನಿಸಲಾಗಿದೆ. ಮತ್ತು ವೀರಕುಮಾರರಿಗೆ ಕೆಂಪು ವಸ್ತ್ರ, ನಮ್ದು ಅದೇ ತುಂಬ ಮುಖ್ಯ. ಕೆಂಪು ವಸ್ತ್ರ ಮತ್ತು ಪೇಟ, ಮೈಸೂರು ಪೇಟ, ಇದೆರಡು ದೇವಸ್ಥಾನದಿಂದ ಉಚಿತವಾಗಿ ಕೊಡ್ತೀರಿ. ಮತ್ತು ಇನ್ನೊಂದೇನೆಂದರೆ ದೀಕ್ಷೆ ಕೊಡೋರಿಗೆ, ದೀಕ್ಷೆ ತಗೊಳ್ತಾರೆ, ದೀಕ್ಷೆ ತಗೊಳ್ಳೋರಿಗೆ ಕತ್ತಿ ಅಂದರೆ ಖಡ್ಗಗಳು ದೇವಸ್ಥಾನದಿಂದ ಕೊಡ್ತಾ ಇದ್ದೀನಿ. ನಾಳೆಯಿಂದ ಐತಿಹಾಸಿಕ ಕರಗ ಉತ್ಸವಕ್ಕೆ ಚಾಲನೆ ಸಿಗಲಿದ್ದು, ಕರಗ ಈ ಬಾರಿ ಅದ್ಧೂರಿಯಾಗಿ ನಡೆಯಲಿದೆ. ಬೆಂಗಳೂರಿನ ಧರ್ಮರಾಯಸ್ವಾಮಿ ದೇವಾಲಯದ ಆವರಣವೂ ಕೂಡ ಕರಗವನ್ನು ನಡೆಸಲಿಕ್ಕೆ ಸಿದ್ಧಗೊಳ್ತಿದ್ದು, ಮುಂದಿನ 9 ದಿನಗಳ ಕಾಲ ಕರಗ ಕಲರವ ಬೆಂಗಳೂರಿನಲ್ಲಿ ಕಂಗೊಳಿಸಲಿದೆ. ರಾಘವ ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.